ಇಂದಿನ ಒತ್ತಡದ ಜೀವನದಲ್ಲಿ ದೇವರು ಧರ್ಮದ ಮಾರ್ಗದಿಂದ ಸಾಗಿದರೆ ಮಾತ್ರ ಮನಸ್ಸಿಗೆ ಶಾಂತಿ ನೆಮ್ಮದಿ ಪಡೆಯುವ ಜೊತೆಗೆ ಕೈ ಹಿಡಿದ ಕೆಲಸ ಯಶಸ್ಸನ್ನು ಕಾಣಲು ಕೂಡ ಸಾಧ್ಯವಿದೆ ಎಂದು ಸಂಸ್ಕೃತಿ ಸಂಘಟಕ ಡಾಕ್ಟರ್ ಶ್ರೀನಿವಾಸ ರಾಘವನ್ ಹೇಳಿದರು. ಅವರು ಇಂದು ಕೃಷ್ಣರಾಜಪೇಟೆ ತಾಲೂಕಿನ ಬೂಕನಕೆರೆ ಹೋಬಳಿಯ ವರಹನಾಥ ಕಲ್ಹಳ್ಳಿಯಲ್ಲಿ ನೆಲೆಸಿರುವ ಭೂದೇವಿ ಸಮೇತ ಶ್ರೀ ಲಕ್ಷ್ಮೀನಾರಾಯಣ ವರಹಸ್ವಾಮಿ 17 ಅಡಿ ಎತ್ತರದ ಶಿಲಾಮೂರ್ತಿಗೆ ರೇವತಿ ನಕ್ಷತ್ರದ ಶುಭ ದಿನವಾದ ಇಂದು ಅಭಿಷೇಕ ಮಾಡಿ ಪುಷ್ಪಾಭಿಷೇಕ ನೆರವೇರಿಸಿ ಪಟ್ಟಾಭಿಷೇಕ ಮಾಡಿ ಶ್ರೀನಿವಾಸ ಕಲ್ಯಾಣೋತ್ಸವ ನಡೆಸಿ ನೆರೆದಿದ್ದ ಭಕ್ತರನ್ನು ಉದ್ದೇಶಿಸಿ ಮಾತನಾಡಿದರು. ಇಂದಿನ ಯಾತ್ರಿಕರಾದ ಒತ್ತಡದ ಜೀವನದಲ್ಲಿ ಮಾನವರಾದ ನಾವು ಮನಃಶಾಂತಿಗೆ ನೆಮ್ಮದಿಯನ್ನು ಪಡೆಯಲು ದೇವರ ಮತ್ತು ಧರ್ಮದ ಮಾರ್ಗವನ್ನು ಅನುಸರಿಸುವುದು ಅಗತ್ಯವಾಗಿದೆ. ದೇವಾಲಯಗಳಿಗೆ ತೆರಳಿ ಭಗವಂತನನ್ನು ಪ್ರಾರ್ಥಿಸಿ ಏಕಾಗ್ರತೆಯಿಂದ ಪ್ರಾರ್ಥಿಸಿದರೆ ಮಾನಸಿಕ ಒತ್ತಡಗಳು ದೂರವಾಗುತ್ತವೆ. ಜೊತೆಗೆ ಮನಸ್ಸಿಗೆ ಶಾಂತಿ ನೆಮ್ಮದಿ ನೆಲೆಸಿ ಕೈ ಹಿಡಿದ ಕಾರ್ಯಗಳು ಯಶಸ್ಸನ್ನು ಕೂಡ ಹೊಂದಬಹುದಾಗಿದೆ. ಆದ್ದರಿಂದ ಮಾನವರಾದ ನಾವು ಸಾಧನೆ ಮಾಡಲು ಕಷ್ಟವಾದರೂ ನ್ಯಾಯ ನೀತಿ ಧರ್ಮ ಹಾಗೂ ಸತ್ಯದ ಮಾರ್ಗದಲ್ಲಿಯೇ ಸಾಗಿ ಗುರಿ ಮುಟ್ಟಲು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಮನಸ್ಸಿನಲ್ಲಿದ್ದಲ್ಲಿ ಮಾರ್ಗ ಇರುವುದರಿಂದ ಜೀವನದಲ್ಲಿ ಎದುರಾಗುವ ಸೋಲು ಮತ್ತು ಅವಮಾನಗಳಿಗೆ ಹೆದರಿ ಪಲಾಯನವಾದ ಅನುಸರಿಸದೆ ಆತ್ಮವಿಶ್ವಾಸದಿಂದ ಸವಾಲುಗಳನ್ನು ಎದುರಿಸಿ ಗುರಿ ಮುಟ್ಟಬೇಕು ಎಂದು ಕಿವಿಮಾತು ಹೇಳಿದರು. ಅವರು ಶ್ರೀನಿವಾಸ ರಾಘವನ್ ಸ್ವಾರ್ಥವೇ ತುಂಬಿರುವ ಇಂದಿನ ಸಮಾಜದಲ್ಲಿ ಸಮಾಜಕ್ಕಾಗಿ ನಾವು ಎಂಬ ವಿಶಾಲವಾದ ಮನೋಭಾವವನ್ನು ಬೆಳೆಸಿಕೊಂಡು ಸಮಾಜಮುಖಿಯಾಗಿ ಹೆಜ್ಜೆ ಹಾಕಬೇಕು. ಸಮಾಜದಲ್ಲಿ ವಾಸಿಸುವ ಬಡವರು ಹಾಗೂ ತುಳಿತಕ್ಕೊಳಗಾದ ಜನರಿಗೆ ಉಳ್ಳವರು ಕೈಲಾದ ಧನ ಸಹಾಯ ಮಾಡುವ ಮೂಲಕ ಕಡುಬಡವರು ನಿರ್ಗತಿಕರು ಸೇವೆಯನ್ನು ಭಗವಂತನನ್ನು ಕಾಣಲು ಪ್ರಯತ್ನಿಸಬೇಕು ಎಂದು ಮನವಿ ಮಾಡಿದರು. ರೇವತಿ ನಕ್ಷತ್ರದ ಶುಭ ದಿನವಾದಗಿಂದು ಭಗವಂತನು ದುಷ್ಟನಾದ ಹಿರಣ್ಯಾಕ್ಷನನ್ನು ಸಂಹರಿಸಿ ವರಾಹಾವತಾರ ತಾಳಿ ರಸತಾಳದಲ್ಲಿ ಬಂಧಿಸಲ್ಪಟ್ಟಿದ್ದ ಭೂದೇವಿಯನ್ನು ಬಂಧನದಿಂದ ಬಿಡಿಸಿ ಮರಳಿ ಸಂಸ್ಥಾನಕ್ಕೆ ಸೇರಿಸಿದ ಶುಭ ಗಳಿಗೆಗೆ ರೇವತಿ ನಕ್ಷತ್ರವಾದ್ದರಿಂದ ಇಂದು ಭಗವಂತನಾದ ವರಹಸ್ವಾಮಿಗೆ 1,000 ಲೀಟರ್ ಹಾಲು, 500 ಲೀಟರ್ ಎಳ್ನೀರು, 500 ಲೀಟರ್ ಕಬ್ಬಿನ ಹಾಲು, ಅರಿಶಿಣ, ಚಂದನ, ಹಸುವಿನ ತುಪ್ಪ, ಸುಗಂಧ ದ್ರವ್ಯಗಳು ಹಾಗೂ ಪವಿತ್ರ ಗಂಗಾಜಲದಿಂದ ಅಭಿಷೇಕ ಮಾಡಿ ಪಟ್ಟಾಭಿಷೇಕ ಕಾರ್ಯಕ್ರಮವನ್ನು ನೆರವೇರಿಸಿದರು. ವರದಿ MK ಹರಿಚಣತಿಲಕ, ಕೃಷ್ಣರಾಜಪೇಟೆ, ಮಂಡ್ಯ.